ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ ಮೊದಲ 5 ವಾಕ್ಯಗಳ ಧ್ಯಾನದಲ್ಲಿ ನಾವು ಕಲಿತುಕೊಂಡೆವು. ಪಟ್ಟವರ ಒಂದು ಆರಾಧನೆ ಅಥವಾ ಉತ್ಸವ ಗಾನವನ್ನ ಕುರಿತು ನಾವು ಧ್ಯಾನಿಸುತ್ತಾ ಬಂದೆವು. ಮಾತ್ರವಲ್ಲ, ಈ ರಕ್ಷಣೆ ಹೊಂದಿದಂಥವರು, ವಿಮೋಚಿಸಲ್ಪಟ್ಟಂತವರು, ಅವರು ಯಜ್ಞದ ಕುರಿಯಾದಾತನ ಜೊತೆಗೆ ನಿಂತುಕೊಂಡು ಆತನ ಜೊತೆಗೆ, ಆತನ ವಿಜಯದಲ್ಲಿ, ಆತನ ಪಟ್ಟಣದಲ್ಲಿ, ಆತನ ಸಾನ್ನಿಧ್ಯದಲ್ಲಿ ಅವರು ನಿಂತುಕೊಂಡು ಆತನ ವಿಜಯದಲ್ಲಿ ಅವರು ಸಂಭ್ರಮಿಸುವುದನ್ನ ಕುರಿತು ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 1ರಿಂದ 5 ವಾಕ್ಯಗಳ ಧ್ಯಾನದಲ್ಲಿ ಧ್ಯಾನಿಸಿದ್ದೇವೆ. ಅವರಿಂದ ಹಲವಾರು ಆತ್ಮೀಯ ಪಾಠಗಳನ್ನ ನಾವು ಕಲಿತುಕೊಂಡೆವು. ಅವರ ಗುಣಲಕ್ಷಣಗಳು ಹೇಗಿತ್ತು, ಅವರನ್ನ ಕರ್ತನು ಆರಿಸಿಕೊಂಡಿದ್ದನು. ಎರಡನೇದಾಗಿ, ಕರ್ತನು ತನ್ನ ಶಕ್ತಿಯನ್ನ ಅವರ ಜೀವಿತದಲ್ಲಿ ತುಂಬಿದ್ದನು. ತಾನು ಸರ್ವಶಕ್ತಿ ಉಳ್ಳ ಕರ್ತನೆಂಬುದಾಗಿ ಅವರಿಗೆ ತೋರ್ಪಡಿಸಿಕೊಂಡನು. ಮೂರನೇದಾಗಿ, ಅವರು ಯಜ್ಞದ ಕುರಿಯಾದಾತನನ್ನ ಹಿಂಬಾಲಿಸುವಂತವರಾಗಿದ್ದರು. ಆತನು ಎಲ್ಲೇ ಹೋದರೂ ಕೂಡ ಅವರು ಆತನನ್ನ ಹಿಂಬಾಲಿಸತಕ್ಕಂಥವರಾಗಿದ್ದರು. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೇವೆ, ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳಿಸಿಕೊಳ್ಳುವಂತದ್ದಾಗಿದೆ. ಅವು ಅನ್ಯನ ಸ್ವರವನ್ನ ಕೇಳಿಸಿಕೊಳ್ಳುವುದಿಲ್ಲ, ಅವು ಆತನ ಸ್ವರವನ್ನ ಕೇಳಿಸಿಕೊಳ್ಳುವಂತದ್ದಾಗಿದೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಓದುವಂತವರಾಗಿದ್ದೇವೆ. ಮಾತ್ರವಲ್ಲ, ದೇವರ ವಾಕ್ಯಗಳಲ್ಲಿ, ಯೇಸುಸ್ವಾಮಿಯ ನುಡಿಗಳಲ್ಲಿ ನಾವುಗಳು ಗಮನಿಸುವಾಗ, ಒಬ್ಬ ಯೌವನಸ್ಥನು ಯೇಸುಸ್ವಾಮಿಯನ್ನ ಹಿಂಬಾಲಿಸಲು ಓಡಿ ಬರುತ್ತಾನೆ. ಓಡಿ ಬಂದು ಮೊಣಕಾಲೂರಿ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವವನ್ನ ಹೊಂದಲು ಏನು ಮಾಡಬೇಕು? ಪರಲೋಕ ರಾಜ್ಯವನ್ನ ಸೇರಲು ಏನು ಮಾಡಬೇಕೆಂಬುದಾಗಿ ಆತನು ಸ್ವಾಮಿಗೆ ಕೇಳಿದಾಗ, ಯೇಸು ಸ್ವಾಮಿ ಆತನಿಗೆ ಹೇಳಿದನು, ಎಲ್ಲವನ್ನ ನೀನು ಮಾರಿಬಿಡು, ಹಂಚಿಬಿಡು, ನಂತರ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಕೇಳಿಕೊಂಡನು. ಆದರೆ ಆ ಯೌವನಸ್ಥನು ಐಶ್ವರ್ಯವಂತನಾಗಿದ್ದ ಕಾರಣ ಯೇಸುವನ್ನ ಹಿಂಬಾಲಿಸಲಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಆ ವಾಕ್ಯ ಭಾಗದಲ್ಲಿ ನಾವು ಓದುವಂತವರಾಗಿದ್ದೇವೆ. ವಾಕ್ಯವನ್ನ ಆಲಿಸುತ್ತಿರ್ತಕ್ಕಂಥ ಪ್ರಿಯ ದೈವ ಜನರೇ, ಪ್ರಕಟಣೆಯ ಗ್ರಂಥದ ಈ 1,44,000 ಯಹೂದ್ಯರೊಳಗಿಂದ 12 ಗೋತ್ರಗಳಿಂದ ಆರಿಸಲ್ಪಟ್ಟಂತ ಸಾಕ್ಷಿಗಳನ್ನು ನೋಡುವಾಗ, ಅವರು ತಮ್ಮ ಜೀವಿತದಲ್ಲಿ ಯಜ್ಞದ ಕುರಿಯಾದಾತನನ್ನು ಮಾತ್ರವೇ ಹಿಂಬಾಲಿಸಿದ್ದರು. ನೀವು ನಾನು ಆ ರೀತಿಯಾದಂಥ ಸಮರ್ಪಣೆಯನ್ನ ನಮ್ಮ ಜೀವಿತದಲ್ಲಿ ಬೆಳೆಸಿಕೊಳ್ಳೋಣವೇ? ನೂತನವಾಗಿ ಈ ಒಂದು ಸತ್ಯವೇದದ ಧ್ಯಾನದಲ್ಲಿ ನಮ್ಮನ್ನ ಆ ಯಜ್ಞದ ಕುರಿಯಾದಾತನಿಗೆ ಸಮರ್ಪಿಸಿಕೊಳ್ಳತಕ್ಕಂಥದ್ದು ಬಹು ಪ್ರಾಮುಖ್ಯವಾದಂಥದ್ದು. ಮತ್ತೊಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಯೇಸು ಸ್ವಾಮಿ ತನ್ನನ್ನು ಹಿಂಬಾಲಿಸುವವರು ಹೇಗೆ ಹಿಂಬಾಲಿಸಬೇಕೆಂಬುದಾಗಿ ಆತನು ತಿಳಿಸಿದ್ದಾನೆ. ನಿಮ್ಮ ಶಿಲುಬೆಯನ್ನ ಹೊತ್ತುಕೊಂಡು, ನಿಮ್ಮನ್ನು ನಿರಾಕರಿಸಿ ನನ್ನನ್ನ ಹಿಂಬಾಲಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸಿದ್ದಾನೆ. ನೀವು ನಾನು ನಮ್ಮ ಸ್ವಂತ ಬಲದಿಂದ ಯೇಸು ಸ್ವಾಮಿಯನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ಆತನ ಕೃಪೆ, ಆತನ ಸಹಾಯದಿಂದ ನೀವು ನಾನು ನಮ್ಮ ಶಿಲುಬೆಯನ್ನ ಹೊತ್ತುಕೊಂಡು, ನನ್ನ ಶಿಲುಬೆಯನ್ನ ಹೊತ್ತುಕೊಂಡು ಆತನನ್ನ ಹಿಂಬಾಲಿಸುವಂತ ಜೀವಿತವನ್ನ ಜೀವಿಸೋಣ. ಈ 1,44,000 ದೇವರ ಮಕ್ಕಳು ಆತನನ್ನು ಮಾತ್ರವೇ ಹಿಂಬಾಲಿಸಿದರು. ಆತನು ಎಲ್ಲಿ ಹೋದನೋ ಅವರು ಅಲ್ಲಿ ಆತನನ್ನ ಹಿಂಬಾಲಿಸುತ್ತಾ ಹೋದರು. ನೀವು ನಾನು ಯಾರನ್ನ ಹಿಂಬಾಲಿಸುತ್ತಿದ್ದೇವೆ? ಸಭೆಯನ್ನ ಹಿಂಬಾಲಿಸುತ್ತಿದ್ದೇವಾ? ಸಭಾಪಾಲಕನನ್ನ ಹಿಂಬಾಲಿಸುತ್ತಿದ್ದೇವಾ? ನಿಮ್ಮ ನನ್ನ ಜೀವಿತದಲ್ಲಿ ಯಾರು ಹೀರೋ ಆಗಿದ್ದಾರೆ? ನಿಮ್ಮ ನನ್ನ ಜೀವಿತದಲ್ಲಿ ಯಾರು ಮಾದರಿಯಾಗಿದ್ದಾರೆ? ಪ್ರಿಯ ದೈವಜನರೇ, ದೇವರ ವಾಕ್ಯದ ಆಧಾರದ ಮೇಲೆ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಮಾದರಿಯಾಗಿದ್ದಾನೆ. ಆತನ ಹೆಜ್ಜೆ ಜಾಡಿನಲ್ಲಿ ನೀವು ನಾನು ಆತನನ್ನ ಅನುಸರಿಸಲು, ಆತನನ್ನ ಹಿಂಬಾಲಿಸಲು ಕರೆಯಲ್ಪಟ್ಟಿದ್ದೇವೆ. ಸಂತ ಪೌಲರು
ಕೊರಿಂಥ ಪತ್ರಿಕೆಯಲ್ಲಿ ತಿಳಿಸುವಾಗ, ನಾನು ಯೇಸುವನ್ನ ಹಿಂಬಾಲಿಸುತ್ತಿದ್ದೇನೆ, ನೀವು ಕೂಡ ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಸವಾಲಿನಿಂದ ದೃಢ ನಿಶ್ಚಯವಾಗಿ ಆತನು ತಿಳಿಸಿದ್ದಾನೆ. ಹಾಗಾದರೆ ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಈ ಒಂದು ಸತ್ಯವೇದದ ಧ್ಯಾನದಲ್ಲಿ ಈ 1,44,000 ಸಾಕ್ಷಿಗಳಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣವೇ? ಕರ್ತನೆ, ಈ ಲೋಕದ ಆಕರ್ಷಣೆಗಳು ಇವುಗಳನ್ನ ನಾನು ಹಿಂಬಾಲಿಸದೆ ನಾನು ನಿನ್ನನ್ನು ಹಿಂಬಾಲಿಸಲು ಸಹಾಯ ಮಾಡು. ಬಹಳ ಸುಂದರವಾದಂತಹ ಹಾಡು ರಚಿಸಲ್ಪಟ್ಟಿದೆ. ಪ್ರಭು ಯೇಸು ನನ್ನ ರಕ್ಷಕ, ನನಗೆ ಕಣ್ಣುಗಳನ್ನು ಕೊಡು ನಿನ್ನನ್ನು ನೋಡುವಂತೆ. ಲೋಕದ ಮೇಲೆ, ಪಾಪದ ಮೇಲೆ, ನನ್ನ ಓಟಕ್ಕೆ ತಡೆಯಾಗುವಂತವುಗಳ ಮೇಲೆ ನನ್ನ ಕಣ್ಣುಗಳನ್ನ ನಾನು ಇಟ್ಟುಕೊಳ್ಳದೆ, ನನ್ನ ಕಣ್ಣುಗಳನ್ನ ನಾನು ನಿನ್ನ ಮೇಲೆ ಇಟ್ಟು ಓಟವನ್ನು ಓಡುವಂತೆ, ನಿನ್ನನ್ನು ಹಿಂಬಾಲಿಸುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುವುದಾದರೆ, ಕರ್ತನು ನಿಜವಾಗಿಯೂ ನಮ್ಮೆಲ್ಲರನ್ನ ಆಶೀರ್ವದಿಸಿ ಆತನ ಕೃಪೆಯನ್ನ ನಮಗೆ ದಯಪಾಲಿಸುತ್ತಾನೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ ಮೊದಲ 5 ವಾಕ್ಯಗಳಲ್ಲಿ ಈ ಸಾಕ್ಷಿಗಳ ಜೀವಿತವನ್ನು ನೋಡುವಾಗ ಅವರು ಮಲಿನರಾಗಲಿಲ್ಲ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಒಂದು ದಿನ ನಾವು ಮಲಿನರಾಗಿದ್ದೆವು. ಪಾಪ ನಮ್ಮನ್ನು ಮಲಿನ ಮಾಡಿತ್ತು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪವನ್ನು, ಕಲ್ಮಶವನ್ನು ತೊಳೆದು ಶುಭ್ರ ಮಾಡಿದ್ದಾನೆ, ಶುದ್ಧೀಕರಿಸಿದ್ದಾನೆ. ಈಗ ನಾವು ಪರಿಶುದ್ಧರಾಗಿದ್ದೇವೆ, ನಾವು ಮಲಿನರಲ್ಲ. ಆದರೆ ಈ ಲೋಕದಲ್ಲಿ ನಾವು ದೇಹದಲ್ಲಿ, ಮಾಂಸದಲ್ಲಿ ಜೀವಿಸುವಾಗ ನಮ್ಮ ಯೋಚನೆಗಳಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಮಾತಿನಲ್ಲಿ ನಾವುಗಳು ಅಶುದ್ಧರಾಗುತ್ತೇವೆ. ತಪ್ಪುವುದು ಉಂಟು. ತತ್ಕ್ಷಣವೇ ನಾವು ಕರ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ, ಆತನ ವಾಕ್ಯದಿಂದ ಶುದ್ಧೀಕರಿಸಲ್ಪಟ್ಟವರಾಗಿ, ಆತನ ಆತ್ಮನಿಂದ ನಿಯಂತ್ರಿಸಲ್ಪಟ್ಟವರಾಗಿ ಜೀವಿಸುವಂತ ಜೀವಿತವನ್ನ ನಾವೆಲ್ಲರೂ ಜೀವಿಸಲು ನಮ್ಮನ್ನ ಸಮರ್ಪಿಸಿಕೊಳ್ಳೋಣ. ಇವರು ಮಲಿನರಾಗಲಿಲ್ಲ. ಹೌದು, ಒಂದು ದಿನ ಮಲಿನವಾಗಿದ್ದೆವು, ನಿಜವೇ. ಆದರೆ ಈ ದಿನ ರೋಮ 6ನೇ ಅಧ್ಯಾಯದ ಪ್ರಕಾರ ಕೃಪೆಗೆ ಪಾತ್ರರಾಗಿದ್ದೇವೆ. ಆ ಕೃಪೆಯನ್ನ ನಾವು ನಮ್ಮ ಒಂದು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬಾರದು. ರೋಮ 8ನೇ ಅಧ್ಯಾಯ ದೇವರಾತ್ಮನಿಂದ ನಡೆಸಲ್ಪಡುವಂತ ಜೀವಿತ, ದೇವರ ಮಕ್ಕಳ ಸ್ವಭಾವವುಳ್ಳ ಜೀವಿತವನ್ನ ಜೀವಿಸಲು ನಾವುಗಳು ಕರೆಯಲ್ಪಟ್ಟಿದ್ದೇವೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 1ರಿಂದ 5 ವಾಕ್ಯಗಳ ಒಂದು ಧ್ಯಾನದಲ್ಲಿ ಹಲವಾರು ಆತ್ಮೀಯ ಪಾಠಗಳನ್ನ ಇವರಿಂದ ನೀವು ನಾನು ಕಲಿತುಕೊಳ್ಳಬಹುದು. ಈ ಒಂದು ಪಾಠಗಳನ್ನ ನಾವು ಧ್ಯಾನಿಸುವುದು ಮಾತ್ರವಲ್ಲ, ಇವುಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯೋಣ. ಮತ್ತು ಮತ್ತೊಂದು ಸಂಗತಿಯನ್ನು ನಾವು ನೋಡುವಾಗ, ಇವರು ಬೇರೆ ಯಾರು ಹಾಡನ್ನ ಇವರು ಹಾಡಿದರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ಒಂದು ದಿನ ಸಿನಿಮಾ ಹಾಡುಗಳನ್ನು ಆಡ್ತಾ ಇದ್ದೆವು, ಬೈತಾ ಇದ್ದೆವು, ಸುಳ್ಳು ಬೇರೆ ವಿಧವಾದ ಮಾತುಗಳನ್ನ ಆಡಲು ನಮ್ಮ ಬಾಯಿಯನ್ನ, ನಮ್ಮ ತುಟಿಯನ್ನ, ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ ನಾವು ಉಪಯೋಗಿಸುತ್ತಿದ್ದೆವು. ಆದರೆ ರಕ್ಷಣೆ ಹೊಂದಿದ ನಂತರ ಕರ್ತನು ನನ್ನ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ, ನನ್ನ ಬಾಯಿಯಲ್ಲಿ, ನಿಮ್ಮ ಬಾಯಿಯಲ್ಲಿ ನೂತನ ಹಾಡನ್ನ ಆತನು ಇಟ್ಟಿದ್ದಾನೆ. ಕೀರ್ತನೆ 40 ದಾವೀದನು ಹೇಳುತ್ತಾನೆ, ಎನ್ನ ಬಾಯಲ್ಲಿ ದೇವರು ಹೊಸ ಹಾಡನ್ನ ಹುಟ್ಟಿಸಿದ್ದಾನೆ. ಹೌದು ಪ್ರಿಯರೇ, ಪಾಪದ ನಿಮಿತ್ತ ನೀವು ನಾನು ಆ ಒಂದು ಹೊಸ ಹಾಡನ್ನ ಹಾಡಲಾರದೆ ಜೀವಿಸುತ್ತಾ ಇದ್ದೆವು. ಪಾಪದ ನಿಮಿತ್ತ ನಮ್ಮ ತುಟಿಗಳು ತೆರೆಯಲ್ಪಟ್ಟಿರಲಿಲ್ಲ. ಪಾಪದ ನಿಮಿತ್ತ ನೀವು ನಾನು ಮಲಿನರಾಗಿದ್ದೆವು. ಮೋಶೆ ದೇವರೊಂದಿಗೆ ಮಾತನಾಡುವಾಗ ವಿಮೋಚನೆ ಕಾಂಡದಲ್ಲಿ ಮೋಶೆ ದೇವರಿಗೆ ಹೇಳುತ್ತಾನೆ, ನಾನು ಸುನ್ನತಿ ಇಲ್ಲದ ತುಟಿಗಳನ್ನ ಹೊಂದಿದ್ದೇನೆಂಬುದಾಗಿ ದೇವರೊಂದಿಗೆ ಆತನು ತಿಳಿಸುತ್ತಾನೆ. ದೇವರು, ನೀನು ಹೋಗು, ಫರೋಹನ ಬಳಿಯೇ ಹೋಗಿ ಮಾತನಾಡು ಎಂಬುದಾಗಿ ಆತನನ್ನ ಪ್ರೋತ್ಸಾಹಪಡಿಸುವಾಗ ದೇವರ ಜೊತೆಗೆ ಮೋಶೆ ವಾದ ಮಾಡುತ್ತಾನೆ. ಆತನು ಹೇಳುತ್ತಿದ್ದಾನೆ, ಸಬೂಬನ್ನ ಕಾರಣಗಳನ್ನ ಕೊಡುತ್ತಾನೆ, ನಾನು ಸುನ್ನತಿ ಇಲ್ಲದ ತುಟಿಯನ್ನ ಹೊಂದಿರುವವನೆಂಬುದಾಗಿ. ಹೌದು, ನೀವು ನಾನು ಸುನ್ನತಿ ಇಲ್ಲದ ತುಟಿಗಳನ್ನ ಹೊಂದಿದವರಾಗಿದ್ದೆವು. ನೀವು ನಾನು
ಕಲ್ಲಾದ ಹೃದಯವನ್ನ ಹೊಂದಿದಂತ ಜೀವಿತವನ್ನ ಜೀವಿಸುತ್ತಿದ್ದೆವು. ನೀವು ನಾನು ಪಾಪದ ಪಾಲಿಗೆ ಸತ್ತ ಆತ್ಮವುಳ್ಳವರಾಗಿ ಜೀವಿಸುತ್ತಿದ್ದೆವು. ನಿಮ್ಮನ್ನು ನನ್ನನ್ನು ಕರ್ತನಾದ ಯೇಸು ಕ್ರಿಸ್ತನು ಬದುಕಿಸಿದನು. ನಮ್ಮ ಆತ್ಮಕ್ಕೆ ಪುನರ್ಜನ್ಮವನ್ನ ಕೊಟ್ಟನು. ಈಗ ನಾವು ಹಳೆ ಹಾಡನ್ನ ಆಡುವುದಿಲ್ಲ, ಸಿನಿಮಾ ಹಾಡುಗಳನ್ನ ಆಡುವುದಿಲ್ಲ. ಸಿನಿಮಾ ಒಂದು ಮ್ಯೂಸಿಕ್ ಅನ್ನ ನಾವು ಹಮ್ ಅಥವಾ ನಮ್ಮ ತುಟಿಗಳಲ್ಲಿ, ನಮ್ಮ ನೆನಪಿನಲ್ಲಿ ನಾವು ತೆಗೆದುಕೊಳ್ಳುವುದಿಲ್ಲ. ಯಾಕೆಂದರೆ ನಾವು ಯಾರು ಆಡದ ಹೊಸ ಹಾಡನ್ನ ಹಾಡಲು ಕರೆಯಲ್ಪಟ್ಟಿದ್ದೇವೆ. ಈ ವಾಕ್ಯದ ಬೆಳಕಿನಲ್ಲಿ ನಿಮ್ಮ ಜೀವಿತವನ್ನ ನೀವು ಪರೀಕ್ಷಿಸಿಕೊಳ್ಳ್ರಿ. ನೀವು ಇನ್ನೂ ಸಿನಿಮಾ ಹಾಡುಗಳನ್ನ ಬಯಸುತ್ತೀರಾ? ನೀವು ಇನ್ನೂ ಸಿನಿಮಾ ಹಾಡುಗಳನ್ನ ಹಾಡುತ್ತೀರಾ? ಇನ್ನು ಲೋಕದ ವಾದ್ಯಗಳನ್ನ ನೀವು ಕೇಳುತ್ತಿದ್ದೀರಾ? ಇನ್ನು ಲೋಕದ ವಾದ್ಯಗಳಿಗೆ ನೀವು ಮಲಿನರಾಗುತ್ತಿದ್ದೀರಾ, ಮರುಳಾಗುತ್ತಿದ್ದೀರಾ? ಹೌದು, ಸಂಗೀತ, ವಾದ್ಯ, ಅವುಗಳ ನುಡಿ, ಅವುಗಳ ರಾಗ, ಅವುಗಳ ತಾಳ ಬಹಳ ಆಕರ್ಷಣೀಯವಾಗಿರುತ್ತದೆ. ಆದರೆ ಕರ್ತನು ಹೊಸ ಹಾಡನ್ನ ಹಾಡಲು ಆತನು ನಮಗೆ ಕಲಿಸಿದ್ದಾನೆ. ನಾವು ಹಾಡುವಂತ ಹೊಸ ಹಾಡು ಮತ್ಯಾರು ಹಾಡಲು ಸಾಧ್ಯವಿಲ್ಲ ಎಂಬುದಾಗಿ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ ತಿಳಿಸುವಂತದ್ದಾಗಿದೆ. ಮಾತ್ರವಲ್ಲ, ಈ 1,44,000 ಜನರು ಹಾಡುವಂತ ಆರಾಧನೆಯ ಧ್ವನಿ ಹೇಗಿತ್ತು ಎಂಬುದಾಗಿ ನೋಡುವಾಗ ವೀಣೆ ನುಡಿದಂತ ಧ್ವನಿಯಾಗಿತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ವೀಣೆಯ ಸ್ವರವನ್ನ ನೀವು ನಾನು ಕೇಳಿಸಿಕೊಳ್ಳುವಾಗ ಎಷ್ಟು ಮನಸ್ಸಿಗೆ ಮುದವನ್ನ ತರುವಂತದ್ದಾಗಿದೆ ಎಂಬುದಾಗಿ ನೀವು ನೆನಪಿಗೆ ತಂದುಕೊಳ್ಳಿರಿ. ಕರ್ತನು ಈ ರೀತಿಯಾಗಿ ನಮ್ಮ ಜೀವಿತವನ್ನ ಮಾರ್ಪಾಟನ್ನ ಮಾಡಿದ್ದಾನೆ, ವಿಮೋಚಿಸಿದ್ದಾನೆ, ಪರಿಶುದ್ಧರನ್ನಾಗಿ ಮಾಡಿದ್ದಾನೆ. ಆತನನ್ನ ಹಿಂಬಾಲಿಸುವಂತೆ ನಮ್ಮನ್ನ ಕರೆದಿದ್ದಾನೆ. ಪಾಪವಿಲ್ಲದ ಜೀವಿತವನ್ನ, ಪಾಪರಹಿತ ಜೀವಿತವನ್ನ ಜೀವಿಸಲು ಆತನು ನಮ್ಮೆಲ್ಲರನ್ನು ಕರೆದಿದ್ದಾನೆ. ಈ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ? ನಮ್ಮ ಜೀವಿತ ಹೇಗಿದೆ? ನಾವು ಜೀವಿತವನ್ನ ಜೀವಿಸುತ್ತಿದ್ದೇವಾ? ನಾವು ಪ್ರತ್ಯೇಕಿಸಲ್ಪಟ್ಟಂತ ಜೀವಿತವನ್ನ ಜೀವಿಸುತ್ತಿದ್ದೇವಾ? ಈ 1,44,000 ಮಂದಿಯನ್ನ ನಾವು ನೋಡುವಾಗ ಅವರು ಯಾರನ್ನು ಹಿಂಬಾಲಿಸಲಿಲ್ಲ, ಯೇಸುವನ್ನು ಮಾತ್ರವೇ ಅವರು ಹಿಂಬಾಲಿಸಿದರು. ಮಾತ್ರವಲ್ಲ, ಅವರು ಯಾವ ಕಡೆಗೂ ಕೂಡ ತಿರುಗಿಕೊಳ್ಳಲಿಲ್ಲ, ಯೇಸುವಿನ ಕಡೆಗೆ ಮಾತ್ರ ತಿರುಗಿಕೊಂಡಿದ್ದಾರೆ. ಹಾಗಾದ್ರೆ ನಿಮ್ಮ ನನ್ನನ್ನು ಕುರಿತು ಏನು? ನಮ್ಮ ಸಮರ್ಪಣೆ ಯೇಸು ಸ್ವಾಮಿಯ ಪಕ್ಷದಲ್ಲಿ ಎಷ್ಟಾಗಿದೆ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಈ ದಿನದ ಒಂದು ಧ್ಯಾನದಲ್ಲಿ ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 5ನೇ 6ನೇ ವಾಕ್ಯದಿಂದ 13ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ 4 ಪ್ರಕಟಣೆಗಳನ್ನ ಕುರಿತು ನಾವು ಧ್ಯಾನಿಸುವಂತವರಾಗಿದ್ದೇವೆ. ಈ 4 ಪ್ರಕಟಣೆಗಳು ದೇವದೂತರಿಂದ ಪ್ರಕಟಿಸಲ್ಪಟ್ಟಂತ ಪ್ರಕಟಣೆಗಳಾಗಿತ್ತು ಎಂಬುದಾಗಿ ನಾವುಗಳು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳಬಹುದು. ಈ ಪ್ರಕಟಣೆಗಳೇನು? ಅದರ ಅರ್ಥವೇನು? ಈ ಪ್ರಕಟಣೆಗಳು ಏನೇನು ಮಾತನಾಡುತ್ತದೆ? ಇವುಗಳನ್ನ ಕುರಿತು ನಾವು ಕ್ಲುಪ್ತವಾಗಿ ದೇವರ ವಾಕ್ಯದ ಬೆಳಕಿನಲ್ಲಿ ದೇವರ ಆತ್ಮನ ಸಹಾಯದಿಂದ ನಾವು ತಿಳಿದುಕೊಳ್ಳೋಣ. ಪುನಃ 6ನೇ ವಾಕ್ಯ 7ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 6-7 ವಾಕ್ಯಗಳು ಓದುವುದನ್ನ ಕೇಳಿಸಿಕೊಳ್ಳೋಣ. ಮತ್ತೊಬ್ಬ ದೇವದೂತನು ಆಕಾಶದ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂನಿವಾಸಿಗಳಿಗಿರುವ ಸಕಲ ಜನಾಂಗ, ಕುಲ, ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದೇ. ಗಮನಿಸಿರಿ, ಈ ಒಂದು ವಾಕ್ಯದ ಒಳಗಡೆ ಆಳಕ್ಕೆ ನಾವು ಹೋಗುವುದಕ್ಕೆ ಮುಂಚಿತವಾಗಿ ನಿಮ್ಮ ಮನಸ್ಸುಗಳನ್ನ, ನಿಮ್ಮ ವಿಚಾರಗಳನ್ನ, ನಿಮ್ಮ ಚಿಂತನೆಗಳನ್ನ ಕೆದಕಲು ಬಯಸುತ್ತೇನೆ. ನಿಮ್ಮ ವಿಚಾರಧಾರಿಯನ್ನ ಈ ವಾಕ್ಯದ ಕಡೆಗೆ ಸೆಳೆಯಲು ಬಯಸುತ್ತೇನೆ. ಇತ್ತೀಚಿನ ಚುನಾವಣೆಗಳನ್ನ ನೀವು ಗಮನಿಸುವಾಗ ಜನರು ಯಾವಾಗಲೂ ಕೂಡ ಉತ್ತಮವಾದದನ್ನ ಬಯಸುವಂತವರಾಗಿದ್ದಾರೆ, ಬದಲಾವಣೆಯನ್ನ ಬಯಸುವಂತವರಾಗಿದ್ದಾರೆ. ಪೀಪಲ್ ವಾಂಟೆಡ್ ಟು ಸಿ ದ ಚೇಂಜ್. ಮಾತ್ರವಲ್ಲ, ರಾಜಕೀಯ ವ್ಯಕ್ತಿಗಳನ್ನ ನೀವುಗಳು ಗಮನಿಸುವಾಗ, ಅವರ ಭಾಷಣಗಳನ್ನ ನೀವು ಗಮನಿಸುವಾಗ ಅವರು ವಾಗ್ದಾನ ಮಾಡ್ತಾರೆ ಏನೆಂಬುದಾಗಿ, ನಾನು ಮತ್ತು ನನ್ನ ಒಂದು ಸರ್ಕಾರ ಉತ್ತಮವಾದ ಆಡಳಿತವನ್ನ ಒದಗಿಸಿಕೊಡುತ್ತೇವೆ. ನಾವು ಇನ್ನಿತರ ರಾಜಕೀಯ ಪಕ್ಷಗಳ ಹಾಗೆ
ನಾವು ನಡೆದುಕೊಳ್ಳುವುದಿಲ್ಲ ಎಂಬುದಾಗಿ ಅವರು ಆಶ್ವಾಸನೆಗಳನ್ನ ಕೊಡುವಂತವರಾಗಿದ್ದಾರೆ. ಚೆನ್ನಾಗಿ ಗಮನಿಸಿರಿ. ಜನರು ಬದಲಾವಣೆಯನ್ನ ಬಯಸುವಂತವರಾಗಿದ್ದಾರೆ. ಜನರು ನಾಳೆ ಒಳ್ಳೆಯದಾಗಲಿ ಎಂಬುದಾಗಿ ಬಯಸುತ್ತಾರೆ. ಅದೇ ರೀತಿಯಾಗಿ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯಾಗುವುದನ್ನ ಬಯಸುತ್ತಾರೆ. ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಉತ್ತಮವಾಗುವುದನ್ನ ಬಯಸುತ್ತಾರೆ. ರೋಗ ರುಜಿನಗಳು ಕಡಿಮೆಯಾಗುವುದನ್ನ ಬಯಸುತ್ತಾರೆ. ಕೊಲೆಗಳು, ಹಿಂಸಾಚಾರಗಳು ಮತ್ತು ಅನಾಹುತಗಳು ಎಲ್ಲವುಗಳು ಕೂಡ ಹತೋಟಿಗೆ ತರಲು ಪ್ರಯತ್ನಿಸುವಂತವರಾಗಿದ್ದಾರೆ. ಒಳ್ಳೆಯ ದಿನಗಳಿಗಾಗಿ ಪ್ರಯತ್ನಿಸುವಂತವರಾಗಿದ್ದಾರೆ. ಆದರೆ ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯವನ್ನ ನಾವು ಬಹಳ ಸೂಕ್ಷ್ಮವಾಗಿಯೂ ಸ್ಪಷ್ಟವಾಗಿಯೂ ಧ್ಯಾನಿಸುವಾಗ, ಓದುವಾಗ ನಮ್ಮ ಧಾರೆಯೇ ಬದಲಾಗುವುದನ್ನು ಕುರಿತು ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ನಾಳೆ ದಿನ ಉತ್ತಮವಾದದ್ದು ಬರುವುದಿಲ್ಲ. ಚೆನ್ನಾಗಿ ಗಮನಿಸಿರಿ. ವಾಕ್ಯದ ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯದ ವಾಕ್ಯದ ಆಧಾರದ ಮೇಲೆ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ದಿನೇ ದಿನೇ, ವರ್ಷದ ನಂತರ ವರ್ಷ, ತಿಂಗಳ ನಂತರ ತಿಂಗಳ ಈ ಲೋಕದ ಜೀವಿತ, ಈ ಲೋಕದ ಶೈಲಿ ಹದಗೆಡುತ್ತಾ ಹೋಗುವಂತದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಒಳ್ಳೆಯ ದಿನ ಯಾವಾಗ ಬರುತ್ತದೆ? ದೇವರು ಪ್ರಕಟಣೆಯ ಗ್ರಂಥದಲ್ಲಿ ತಿಳಿಸಲ್ಪಟ್ಟಂತ ಎಲ್ಲ ನ್ಯಾಯ ತೀರ್ಪುಗಳು ನೆರವೇರಿದ ನಂತರ, ಭೂಮಿಯು ನಾಶಗೊಳಿಸಲ್ಪಟ್ಟ ನಂತರ, ಕರ್ತನು ಸ್ಥಾಪಿಸುವಂತ ರಾಜ್ಯದಲ್ಲಿ ಒಳ್ಳೆಯ ದಿನಗಳು ಕಂಡು ಬರುತ್ತದೆ ಎಂಬುದಾಗಿ ನನ್ನ ಪರಿಶುದ್ಧ ಗ್ರಂಥ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಪ್ರಿಯ ದೈವ ಜನರೇ, ನೀವು ನಾನು ಭಯಪಡುವಂತ ಅವಶ್ಯವಿಲ್ಲ. ನೀವು ನಾನು ನಿರಾಶರಾಗುವಂತ ಅವಶ್ಯಕತೆ ಇಲ್ಲ. ನೀವು ನಾನು ದೇವರ ವಾಕ್ಯವನ್ನ ಹಿಡಿದುಕೊಳ್ಳೋಣ. ಪ್ರವಾದನೆಯ ವಾಕ್ಯಗಳನ್ನ ನಂಬಿರಿ. ಪ್ರವಾದನಾ ವಾಕ್ಯಗಳು ನೆರವೇರುವಂತ ಸಮಯವು ಸಮೀಪವಾಗಿದೆ. ಒಂದು ಪ್ರವಾದನೆಯ ನಂತರ ಮತ್ತೊಂದು ಪ್ರವಾದನೆಯು ನೆರವೇರುವುದನ್ನ ಕುರಿತು ಈ ಪ್ರಕಟಣೆಯ ಗ್ರಂಥದಲ್ಲಿ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಮುಂದಿನ ಯಾವ ಪ್ರವಾದನೆ ನೆರವೇರುವಂತದ್ದಾಗಿದೆ ಎಂಬುದಾಗಿ ನೀವುಗಳು ಎಂದಾದರೂ ಪ್ರಶ್ನಿಸಿದ್ದೀರಾ? ಮುಂದಿನ ಪ್ರವಾದನೆ ಏನೆಂಬುದಾಗಿ ನೋಡುವಾಗ, ಸಭೆ ಎತ್ತಲ್ಪಡುವಂತದ್ದಾಗಿದೆ. ರಕ್ಷಣೆ ಹೊಂದಿದಂತ ದೇವರ ಮಕ್ಕಳು, ಕರ್ತನು ಮಧ್ಯಾಕಾಶಕ್ಕೆ ಬರುತ್ತಾನೆ, ಆಜ್ಞಾ ಘೋಷದೊಡನೆಯೂ ತುತ್ತೂರಿಯ ಧ್ವನಿಯೊಡನೆಯೂ ದೇವದೂತರ ಸಂಗಡ ಬರುವಾಗ, ಸಭೆ ಯೇಸುವಿನ ನಂಬಿದಂತ ಮಕ್ಕಳು, ಯೇಸುವಿಗೆ ತಮ್ಮ ಹೃದಯವನ್ನು ಕೊಟ್ಟಂತ ಮಕ್ಕಳು, ಯೇಸುವೆ ನಾನು ಪಾಪಿ, ನನ್ನ ಹೃದಯಕ್ಕೆ ಬಾ, ನಿನ್ನ ರಕ್ತದಿಂದ ನನ್ನ ಪಾಪಗಳನ್ನು ತೊಳೆದು ನಿನ್ನ ಮಗನಾಗಿ ನನ್ನನ್ನು ಮಾಡು, ನಿನ್ನ ಮಗಳಾಗಿ ನನ್ನನ್ನು ಮಾಡು ಎಂಬುದಾಗಿ ತಮ್ಮ ಹೃದಯವನ್ನ ಯೇಸುವಿಗೆ ಯಾರೆಲ್ಲ ಕೊಟ್ಟಿದ್ದಾರೋ, ಯೇಸುವಿನ ಯಾರೆಲ್ಲ ಹೃದಯದಲ್ಲಿ ಸ್ವೀಕರಿಸಿಕೊಂಡಿದ್ದಾರೋ, ಯಾರು ಸತ್ಯವೇದವನ್ನ ಓದುತ್ತಿದ್ದಾರೋ, ಯಾರು ಸಭೆಗೆ ಹೋಗುತ್ತಿದ್ದಾರೋ, ಸೇವಾ ಪರಿಚರ್ಯೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುತ್ತಿದ್ದಾರೋ, ಯಾರು ಪ್ರತಿದಿನ ಯೇಸುವೆ ಬಾ ಎಂಬುದಾಗಿ ಹಾರೈಸುತ್ತಿದ್ದಾರೋ, ಅವರಿಗೋಸ್ಕರ ಆತನು ಬರುವಾತನಾಗಿದ್ದಾನೆ. ಆತನ ಕುರಿತಾದಂತ ಪ್ರವಾದನೆಗಳು ನೆರವೇರುತ್ತಲಿವೆ. ಕೊನೆಯ ಗಳಿಗೆಯಲ್ಲಿದ್ದೇವೆ. ದಾನಿಯೇಲನ ಪ್ರವಾದನೆ ಗ್ರಂಥದ ಪ್ರಕಾರ 1 ವಾರ ಮಾತ್ರ ಮಿಗಿಲಿದೆ. ಆದ ಕಾರಣ ಪ್ರಿಯ ದೈವ ಜನರೇ, ನೀವು ನಾನು ನಮ್ಮ ಸುತ್ತಲೂ ಜರುಗುವಂತ ಚುನಾವಣೆಗಳು, ಅದರ ಫಲಿತಾಂಶಗಳು, ಅದರ ಜಯಗಳು, ಅದರ ಅಪಜಯಗಳು, ಇವುಗಳನ್ನ ಕುರಿತು ನಾವು ಗೊಂದಲಕ್ಕೀಡಾಗದೆ ದೇವರ ವಾಕ್ಯವನ್ನ ಓದಿರಿ. ಕರ್ತನೇ, ನಿನ್ನ ರಾಜ್ಯವು ಬರಲಿ ಎಂಬ ನಮ್ಮ ಪ್ರಾರ್ಥನೆ ನೆರವೇರುವಂತ ಸಮಯವು ಬಹಳ ತ್ವರಿತವಾಗಿದೆ. ಆ ಒಂದು ಪ್ರಾರ್ಥನೆ ಕರ್ತನು ತನ್ನ ರಾಜ್ಯವನ್ನ ಸ್ಥಾಪಿಸುವಾಗ ನೆರವೇರುವಂತದ್ದಾಗಿದೆ. ಪ್ರತಿದಿನ ನೀವು ನಾನು ನಮ್ಮ ಬಾಲ್ಯದಲ್ಲಿಯೂ ಈ ಗಳಿಗೆಯಲ್ಲೂ ಕೂಡ ನಾವು ಮಾಡುವಂತಹ ಒಂದು ಪ್ರಾರ್ಥನೆ ಎಂದರೆ, ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನೆರವೇರಲಿ. ಹೌದು ಪ್ರಿಯ ಸಹೋದರ ಸಹೋದರರೇ, ಎಂದಾದರೂ ನೀವು ಚಿಂತನೆ ಮಾಡಿದ್ದೀರಾ ಈ ಪ್ರಾರ್ಥನೆಗೆ ಯಾವಾಗ ದೇವರು ಉತ್ತರ ಕೊಡುತ್ತಾನೆಂಬುದಾಗಿ? ಕರ್ತನು ತನ್ನ ರಾಜ್ಯವನ್ನ ಈ ಭೂಮಿಯ ಮೇಲೆ, ಈ ಲೋಕದ ಮೇಲೆ ಸ್ಥಾಪಿಸುವಾಗ 1000 ವರ್ಷದ ಆಳ್ವಿಕೆಯಲ್ಲಿ ಆತನು ಆ ಪ್ರಾರ್ಥನೆಗೆ ಸದುತ್ತರವನ್ನ ದಯಪಾಲಿಸುತ್ತಾನೆ. ಆ ಪ್ರಾರ್ಥನೆಯನ್ನ ನೆರವೇರಿಸುವಾತನಾಗಿದ್ದಾನೆ. ಆದ ಕಾರಣ ನೀವು ನಾನು ಅಜಾಗರೂಕತೆಯ ಜೀವಿತವನ್ನ ಜೀವಿಸದೆ, ಸಾಧಾರಣವಾದ ಜೀವಿತವನ್ನ ಜೀವಿಸದೆ, ಬುದ್ಧಿವಂತ ಕನ್ನಿಕೆಗಳಾಗಿ ಜೀವಿಸುವಂತ ಜೀವಿತವನ್ನ
ಜೀವಿಸೋಣ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವದೂತನನ್ನ ಕುರಿತು ದೇವರ ವಾಕ್ಯ ತಿಳಿಸ್ತದೆ. ಮತ್ತೊಬ್ಬ ದೇವದೂತ ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಗಮನಿಸಿರಿ ಆ ವಾಕ್ಯವನ್ನ. ಆತನು ಎಲ್ಲಿ ಹಾರಿ ಹೋಗುತ್ತಿದ್ದಾನೆ? ಆತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುತ್ತಿದ್ದಾನೆ. ನೋಡಿ, ಈ ದೂತನನ್ನ ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಸೈತಾನನು ಮುಟ್ಟಲು ಸಾಧ್ಯವಿಲ್ಲ. ಯಾಕೆಂದರೆ ಪ್ರಕಟಣೆಯ ಗ್ರಂಥದ ಹಿಂದಿನ ಅಧ್ಯಾಯಗಳ ಧ್ಯಾನದಲ್ಲಿ ಅವನು ಪರಲೋಕದಿಂದ ದಬ್ಬಲ್ಪಟ್ಟಿದ್ದಾನೆ. ಆತನ ವಾಸ್ತವ್ಯ ಪರಲೋಕವಲ್ಲ, ಆತನು ಈ ಭೂಮಿಯ ಮೇಲೆ ದಬ್ಬಲ್ಪಟ್ಟಿದ್ದಾನೆ. ಆನಂತರ ಅಧೋಲೋಕಕ್ಕೆ ದಬ್ಬಲ್ಪಡುತ್ತಾನೆ. ಆನಂತರ ಆರದೇ ಇರುವಂತ ಬೆಂಕಿಯ ಕೆರೆಗೆ ಆತನು ದಬ್ಬಲ್ಪಡಲಿದ್ದಾನೆ. ಸೊ ಮಧ್ಯಾಕಾಶದಲ್ಲಿ ದೇವದೂತನು ಹಾರುತ್ತಿದ್ದಾನೆ. ಈತನನ್ನ ಕುರಿತು ಕೆಲವು ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನಿಮ್ಮ ಸತ್ಯವೇದವನ್ನ ನೀವು ಗಮನಿಸುವುದಾದರೆ ದೇವರ ವಾಕ್ಯ ದೇವದೂತರನ್ನ ಕುರಿತು ಮಾತನಾಡುವಂತದ್ದಾಗಿದೆ. ದೇವರು ಹಳೆಯ ಒಡಂಬಡಿಕೆಯನ್ನ ಹಲವಾರು ಧರ್ಮ ಪ್ರಮಾಣಗಳನ್ನ ದೂತರ ಮುಂದೆ ಕೊಟ್ಟನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ದೇವರು ದೂತರನ್ನ ತನ್ನ ಸೇವೆಗೆ ಉಪಯೋಗಿಸಿದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಕೆಲವು ವಾಕ್ಯಗಳನ್ನ ನಿಮ್ಮ ಗಮನಕ್ಕೆ ತರುತ್ತೇನೆ. ಅದರ ಮೂಲಕ ನೀವು ಆತ್ಮೀಯ ಉಜ್ಜೀವನವನ್ನ, ಉತ್ತೇಜನವನ್ನ ಹೊಂದಿಕೊಳ್ಳಬಹುದು. ನಮ್ಮ ಸತ್ಯವೇದವನ್ನ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 38ರಿಂದ 38ನೇ ವಾಕ್ಯ ಮತ್ತು 53ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳೋಣ. ಆಕ್ಟ್ಸ್ ಆಫ್ ದ ಅಪೋಸ್ಟಲ್ ಚಾಪ್ಟರ್ 7 verse 38 and 53. Let us hear the reading. ಅವನೇ ಸೀನಾಯ್ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೇವೋಕ್ತಿಯನ್ನುಗಳನ್ನು ಹೊಂದಿ ನಮಗೆ ಕೊಟ್ಟವನು. ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತ ದೇಶದ ಕಡೆಗೆ ಮನಸ್ಸಿಟ್ಟರು. ಈ ವಾಕ್ಯವನ್ನ ನೀವು ಗಮನಿಸುವುದಾದ್ರೆ ಅನೇಕ ರೆಫರೆನ್ಸ್ಗಳುಂಟು. ನೀವು ಸಾಧ್ಯವಾದ್ರೆ ಗುರುತಿಸಿಕೊಳ್ಳ್ರಿ, ಅಥವಾ ಯೂಟ್ಯೂಬ್ ಅಲ್ಲೂ ಕೂಡ ಈ ಒಂದು ಧ್ಯಾನ ಲಭ್ಯವಿರ್ತದೆ. ದಯಮಾಡಿ ನೀವು ಕೇಳಿಸಿಕೊಳ್ಳಬಹುದು. 53ನೇ ವಾಕ್ಯ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 19ನೇ ವಾಕ್ಯ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ. ಯಾವ ರೀತಿಯಾಗಿ ದೂತರ ಮುಖಾಂತರ ದೇವರು ತನ್ನ ಸಂದೇಶವನ್ನ ತಿಳಿಸಿದನೆಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ಗ್ರೀಕ್ ಭಾಷೆಯಲ್ಲಿ ಏಂಜಲ್ ಎಂಬ ಪದದ ಅರ್ಥ ಮೆಸೆಂಜರ್ಸ್, ಸಂದೇಶ ರವಾನೆಯನ್ನ ಮಾಡತಕ್ಕಂಥವರು. ಮೆಸೆಂಜರ್ಸ್ ಎಂಬ ಪದವನ್ನ ಗುರುತಿಸಿಕೊಳ್ಳಿರಿ. ದೇವರು ಈ ದೂತರುಗಳ ಮೂಲಕ ನಾವು ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ತನ್ನ ವಾಕ್ಯಗಳನ್ನ ಆತನು ಕೊಡುತ್ತಾ ಬಂದನು. ತದನಂತರ ದಿನಗಳಲ್ಲಿ ದೇವರು ತನ್ನ ದೂತರನ್ನ ಕಳುಹಿಸಿ ವೈಯಕ್ತಿಕ ವ್ಯಕ್ತಿಗಳಿಗೂ ಕೂಡ ತನ್ನ ಸಂದೇಶವನ್ನ ಕೊಟ್ಟನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ನಮ್ಮ ಸತ್ಯವೇದವನ್ನ ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 15ರಿಂದ 17ರ ಕಡೆಗೆ ತಿರುಗಿಸಿಕೊಳ್ಳೋಣ. ದಾನಿಯೇಲ್ ಚಾಪ್ಟರ್ 8 verse 15 to 17. Let us hear the reading. ದಾನಿಯೇಲನ ಗ್ರಂಥ 8ನೇ ಅಧ್ಯಾಯ 15 ಮತ್ತು 16. 15-16 ಅಲ್ಲ ಬ್ರದರ್? 15ರಿಂದ 17 ಸಿಸ್ಟರ್. ಓಕೆ. ದಾನಿಯೇಲನಾದ ನಾನು ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ ಇಗೋ ಮನುಷ್ಯ ಸದೃಶನೊಬ್ಬನು ನನ್ನ ಎದುರಿಗೆ ನಿಂತನು. ಆಗ ಗಬ್ರಿಯೇಲನೇ, ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸು ಎಂದು ಮನುಷ್ಯ ಧ್ವನಿಯಿಂದ ಒಂದು ವಾಣಿಯು ಊಲಾ ಕಾಲುವೆ ದಡಗಳ ನಡುವೆ ನನಗೆ ಕೇಳಿಸಿತು. ಅದರಂತೆ ಅವನು ನನ್ನ ಬಳಿಗೆ ಬಂದನು. ಅವನು ಬರಲು ನಾನು ಭಯಭ್ರಾಂತನಾಗಿ ಅಡ್ಡ ಬಿದ್ದೆನು. ನನಗೆ ಅವನು, ನರಪುತ್ರನೇ, ಇದು ಮಂದಟ್ಟವಾಗಿರಲಿ, ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಎಂದು ಹೇಳಿದನು. ಅವನು ನನ್ನೊಡನೆ ಮಾತಾಡುತ್ತಿರುವಲ್ಲಿ ನಾನು ಮೈಮರೆತು ಅಡಿಮೋಗವಾಗಿ ಬಿದ್ದಿದ್ದೆನು. ಆಗ ಅವನು ನನ್ನನ್ನು ಮುಟ್ಟಿ ನಿಲ್ಲಿಸಿ ನನಗೆ, ಇಗೋ, ದೇವರು ತನ್ನ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುವೆನು. ಅದು ಕ್ಲುಪ್ತವಾದ ಅಂತ್ಯಕಾಲದ್ದೇ. ಸೊ
ದಾನಿಯೇಲನ ಜೀವಿತವನ್ನ ನಾವು ನೋಡುವಾಗ ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ, ದಾನಿಯೇಲನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದಲ್ಲಿ ದೇವರು ದೂತನನ್ನ ಕಳುಹಿಸಿ ದಾನಿಯೇಲನಿಗೆ ತನ್ನ ಸಂದೇಶವನ್ನ ಕೊಡುವುದನ್ನ ಕುರಿತು ನಾವು ಧ್ಯಾನಿಸುವಂತವರಾಗಿದ್ದೇವೆ ಮತ್ತು ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲೂ ಕೂಡ ನಾವುಗಳು ಧ್ಯಾನಿಸುವಾಗ ಜಕರೀಯನ ಬಳಿಗೆ ದೇವರು ದೂತನನ್ನ ಕಳುಹಿಸಿದನು. ಜಕರೀಯನ ಜೊತೆಗೆ ದೇವರು ದೂತನ ಮೂಲಕ ಮಾತನಾಡಿದನು. ಏನೆಂಬುದಾಗಿ ಮಾತನಾಡಿದನು? ಎಲಿಸಬೆತಳು ಗರ್ಭಿಣಿಯಾಗುವಳು ಎಂಬುದಾಗಿ ಹೇಳಿದನು. ಎಲಿಸಬೆತಳು ಆಕೆ ಮಗುವನ್ನು ಹಡೆಯುವಳು ಎಂಬುದಾಗಿ ತಿಳಿಸಿದನು. ಆಕೆಗೆ ಯೋಹಾನ ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ತಿಳಿಸಿದನು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಜಕರಿಯನು ನಂಬಲಿಲ್ಲ ಎಂಬುದಾಗಿ ದೂತನು ತಿಳಿಸುತ್ತಾ ಆಕೆ ಮಗುವನ್ನ ಹಡೆಯುವವರೆಗೂ ನೀನು ಮಾತನಾಡಲಾರದೆ ಮೂಗನಾಗಿರುವೆ ಎಂಬುದಾಗಿ ತಿಳಿಸಿದನು. ವಾಕ್ಯಗಳನ್ನ ಗಮನಕ್ಕೆ ತೆಗೆದುಕೊಳ್ಳ್ರಿ. ಇವೆಲ್ಲ ಭಾಗಗಳು ನಿಮಗೆ ಚಿರಪರಿಚಿತವಾದಂತ ವಾಕ್ಯ ಭಾಗಗಳಾಗಿದೆ. ನಿಮ್ಮ ನೆನಪನ್ನ ಕೆದಕುವ ಸಲುವಾಗಿ, ನಿಮ್ಮ ನೆನಪಿಗೆ ಜ್ಞಾಪಕಕ್ಕೆ ತರುವ ಸಲುವಾಗಿ ಮಾತ್ರವೇ ಈ ಒಂದು ವಾಕ್ಯಗಳನ್ನ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 6 ಮತ್ತು 7 ವಾಕ್ಯಗಳಿಗೆ ಒತ್ತು ಕೊಡುವ ಸಲುವಾಗಿ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಸೊ ಪ್ರಿಯರೇ, ಜಕರೀಯನಿಗೆ ದೇವರು ತನ್ನ ದೂತನ ಮೂಲಕ ಸಂದೇಶವನ್ನ ಕೊಟ್ಟನು. ಮರಿಯಳಿಗೆ ದೇವರು ಗಬ್ರಿಯೇಲನ ಮೂಲಕ ಸಂದೇಶವನ್ನ ಕೊಟ್ಟನು. ಯೋಸೇಫನು ಆತನು ಕಳವಳಗೊಂಡಿದ್ದಾಗ ತನ್ನ ದೂತನ ಮೂಲಕ ಯೋಸೇಫನಿಗೆ ದೇವರು ಸಂದೇಶವನ್ನ ಕೊಟ್ಟನು. ಯೋಸೇಫನೇ, ದಾವೀದನ ವಂಶದವನೇ, ಅಂಜಬೇಡ, ಮರಿಯಳ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು, ಆಕೆಯನ್ನ ಸ್ವೀಕರಿಸಿಕೋ ಎಂಬುದಾಗಿ ಪ್ರವಾದನೆಯ ವಾಕ್ಯಗಳನ್ನ, ಯೆಶಾಯ ಬರೆದ ಪ್ರವಾದನೆಯ ವಾಕ್ಯವನ್ನ ಯೋಸೇಫನ ಗಮನಕ್ಕೆ ದೂತನು ತಂದನು. ತದನಂತರ ಹೆರೋದನು ಕೊಲ್ಲಬೇಕೆಂಬುದಾಗಿ ಇದ್ದಾಗ, ಈ ಕೂಸನ್ನು ತೆಗೆದುಕೊಂಡು ಐಗುಪ್ತಕ್ಕೆ ಹೋಗು, ನಾನು ಕರೆಯೋ ತನಕ ಅಲ್ಲೇರು ಎಂಬುದಾಗಿ ದೂತನ ಮೂಲಕ ದೇವರು ಸಂದೇಶವನ್ನ ಕೊಟ್ಟನೆಂಬುದಾಗಿ ನಾವು ಬಲ್ಲವರಾಗಿದ್ದೇವೆ. ಅದೇ ರೀತಿಯಾಗಿ ಸಂತ ಪೌಲರ ಜೀವಿತವನ್ನು ನೋಡುವಾಗ ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯದಲ್ಲಿ 14 ದಿನ ಹಗಲು ರಾತ್ರಿ ಉಪವಾಸವಾಗಿದ್ದ ಪೌಲನ ಬಳಿ ದೂತನು ನಿಂತುಕೊಂಡು, ಪೌಲನೇ, ನಿನ್ನೊಂದಿಗೆ ಇರುವಂತ 276 ಮಂದಿಯ ಪ್ರಾಣಕ್ಕೆ ಯಾವುದೇ ವಿಧವಾದಂತ ನಷ್ಟ ಉಂಟಾಗುವುದಿಲ್ಲ, ನೀವೆಲ್ಲರೂ ಕೂಡ ಸುರಕ್ಷಿತವಾಗಿ ಇರುವಿರಿ ಎಂಬುದಾಗಿ ದೂತನ ಸಂದೇಶವನ್ನ ಅಲ್ಲಿ ಕೊಡುವುದನ್ನು ಕುರಿತು ನಾವುಗಳು ನೆನಪಿಗೆ ತಂದುಕೊಳ್ಳಬಹುದು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಪೌಲನು ಬಹಳ ಕಷ್ಟದಲ್ಲಿ, ಹಿಂಸೆಯಲ್ಲಿ, ವಿರೋಧತ್ವಗಳಲ್ಲಿ ಸುವಾರ್ತೆಯನ್ನ ಸಾರಲು ಕುಗ್ಗಿರುವಾಗ ಆ ರಾತ್ರಿ ಕರ್ತನ ದೂತನು ಆತನೊಂದಿಗೆ ನಿಂತುಕೊಂಡು, ಪೌಲನೇ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ, ಆದ ಕಾರಣ ನೀನು ಮಾತನಾಡು, ನಿನ್ನೊಂದಿಗೆ ನಾನು ಇದ್ದೇನೆಂಬುದಾಗಿ ದೇವರು ಅಲ್ಲಿ ಪೌಲನ ಸಂಗಡ ಮಾತನಾಡುವುದನ್ನ ಕುರಿತು ದೇವದೂತನನ್ನ ಕಳುಹಿಸಿ ಅವನನ್ನ ಬಲಪಡಿಸುವುದನ್ನ ಕುರಿತು ನಾವುಗಳು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ಪೇತ್ರನು ಸೆರೆಮನೆಗೆ ಹಾಕಲ್ಪಟ್ಟಿರುವಾಗ ದೂತನನ್ನ ಪೇತ್ರನ ಬಳಿಗೆ ಕಳುಹಿಸಿ ಅವನನ್ನ ಪಕ್ಕೆ ತಟ್ಟಿ ದೂತನು ಎಬ್ಬಿಸಿದನು ಮತ್ತು ಸೆರೆಮನೆಯಿಂದ ಹೊರಗಡೆ ತಂದನು, ಸುವಾರ್ತೆಯನ್ನು ಸಾರು ಎಂಬುದಾಗಿ ದೂತನು ಅವನಿಗೆ ಪ್ರೋತ್ಸಾಹ ಮಾಡಿದ್ದನ್ನು ಕುರಿತು ನಾವುಗಳು ಗಮನಿಸಬಹುದು. ಅಪೊಸ್ತಲರ ಕೃತ್ಯದಲ್ಲಿ ನಾವು ಓದುತ್ತೇವೆ, ಫಿಲಿಪ್ಪನನ್ನ ದೇವರಾತ್ಮನು ತೆಗೆದುಕೊಂಡು ಹೋದನು, ಕಂಚುಕಿಗೆ ಸುವಾರ್ತೆಯನ್ನು ಸಾರಿದನು, ದೀಕ್ಷಾಸ್ನಾನ ಕೊಟ್ಟ ನಂತರ ದೇವರಾತ್ಮನು ಅವನನ್ನು ತೆಗೆದುಕೊಂಡು ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋದನೆಂಬುದಾಗಿ ನಾವು ಧ್ಯಾನಿಸಬಹುದು. ಆ ವಾಕ್ಯಗಳನ್ನ ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದುವಾಗ ದೇವದೂತರು ದೇವರ ಮಕ್ಕಳಿಗೆ ಸೇವೆ ಮಾಡುವಂತ ಊಳಿಗದ ಆತ್ಮ ಎಂಬುದಾಗಿ ಕರೆಯಲ್ಪಡುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯದ ಕೆಲವು ವಾಕ್ಯಗಳನ್ನ ಈ ಸಂಜೆ ವೇಳೆಯಲ್ಲಿ ನಿಮ್ಮೊಡನೆ ಕರ್ತನು ಧ್ಯಾನಿಸಲು ಕೃಪೆ ಕೊಟ್ಟಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 1 ಥೆಸಲೋನಿಕ 5:28 ಪ್ರಕಾರ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ